स्वागत है आपका बी न्यूज नेशन में। मैं हूं आबिद हुसैन शेख। सुनील गौड़ा ने कांग्रेस से दाखिल किया एमएलसी का नाम पत्र। एमबी पाटिल का विशाल शक्ति प्रदर्शन। सुनील गौड़ा पाटिल की जीत बताई पक्की। बीएम पाटिल के राजनीति परंपरा को आगे बढ़ाते हुए एमबी पाटिल ने भाई सुनील गौड़ा पाटिल को राजनीति की शुरुआत में अपना बड़ा योगदान देते हुए बीजापुर, बागलकोट, जुड़वा जिलों का एमएलसी बाय इलेक्शन नामपत्र दाखिल करने के दिन को ऐतिहासिक बना दिया। सिद्धेश्वर मंदिर से डीसी ऑफिस तक निकले इस विशाल शक्ति प्रदर्शन रैली में कांग्रेस, जेडीएस साझा सरकार के तमाम छोटे बड़े हाली और माजी नेता, पदाधिकारी, जिला उस्तुवारी मंत्री एमसी मनगोली, उमाश्री, जुड़वा जिलों के कांग्रेस, जेडीएस नेताओं की मौजूदगी और विशाल जनसमूह में अपनी जीत पक्की होने का विश्वास जताते हुए जिला चुनाव अधिकारी शट्टनवर के सम्मुख नामपत्र दाखिल किया। कांग्रेस सुनील ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನ ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ. ಮುಂದೆ ನಮ್ಮ ಯಾವ ರೀತಿ ಚುನಾವಣೆ ಪ್ರಚಾರ ಇರಬೇಕು ಅನ್ನೋದು ಎಲ್ಲರೂ ಕೂಡ ಈಗ ಕಾಂಗ್ರೆಸ್ ಕಾರ್ಯದಲ್ಲಿ ನಾವು ನಿರ್ಧಾರ ಮಾಡ್ತೀವಿ ಮತ್ತು ಜೆಡಿಎಸ್ ಅವರ ಸಹಾಯವನ್ನು ಕೂಡ ನಾವು ಯಾವ ರೀತಿ ಪಡೆದುಕೋಬೇಕು ಅನ್ನೋದು ಕೂಡ ಅಲ್ಲಿ ಚರ್ಚೆ ಮಾಡ್ತೀವಿ. ಹೇಳಿದ ದಾಖಲೆ ಮತಗಳಿಂದ ಗೆಲುವು ನಮ್ಮದೇ ಅಂತ ಕೂಡ ಹೇಳಿದ್ದಾರೆ. ದಾಖಲೆ ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅಂತ ನೋಡಿ, ಎಲ್ಲರೂ ತಪ್ಪು ಹೇಳ್ತಾರೆ. ನಾನು ರಿಸಲ್ಟ್ ಬಂದಾಗ ಗೊತ್ತಾಗ್ತದೆ ದಾಖಲೆಗಳ ಮತಗಳಿಂದ ಯಾರು ಗೆದ್ದಿದ್ದಾರೆ ಯಾರು ಸುತ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಯಾಕೆ ಅದನ್ನ ನಾವು ಮತದಾರ ಮೇಲೆ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತ್ ತಾಲೂಕು ಅವ್ರ ಮೇಲೆ ವಿಶ್ವಾಸ ಹೊಂದಿದ್ದೀವಿ. ನಾವು ಸ್ವಯಂ ಘೋಷಿತ ಮಾಡ್ಕೊಳ್ಳಕ್ ತಯಾರಿಲ್ಲ. ಅಲ್ಲಿ ಅವರು ಮತದಾರರನ್ನ ಯಾರನ್ನ ಆಶೀರ್ವಾದ ಮಾಡ್ತಾರೆ ಅವರು ಆರಿಸಿ ಬರ್ತಾರೆ. ಅವ್ರಿಗೆ ಆರೋಗ್ಯ ಸಚಿವರ ಜೊತೆ ಮಾತಾಡಿದ್ರು. ಅವರು ಅಲ್ಲಿ ಫ್ಲಡ್ ಆಗಿರೋದ್ರಿಂದ ಆರೋಗ್ಯ ಸಚಿವರಾಗಿ ನಾನು ಕೊಡುಗೆಗೆ ಮೊದಲೇ ನಾನು ತಿಳಿಸಿದ್ದೀನಿ. ನಾನು ಹೋಗ್ಲಿಕ್ಕೆ ಅಲ್ಲಿ ಮಾಡಿದ್ದೀನಿ. ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು. ಅಲ್ಲಿ ಈಗ ಅದು ಪ್ರಮುಖವಾಗಿದೆ. ಈ ಚುನಾವಣೆಗಿಂತ ಅಲ್ಲಿ ಏನು ಕೊಡಗು ಮತ್ತು ಮಂಗಳೂರಿನಲ್ಲಿ ಏನು ದೊಡ್ಡ ಪ್ರವಾಹದಿಂದ ಹಾನಿಯಾಗಿದೆ ಅದು ಪ್ರಾತಿನಿಧ್ಯ ಪಡ್ಕೊಳ್ತದೆ. ಅದಕ್ಕೆ ಅವ್ರು ನನಗೆ ಹೇಳಿನೇ ತುಂಬಿಸಿಕೊಂಡಿದ್ದಾರೆ.
ಅವರು ಅಲ್ಲಿ ಬಂದ ಕೂಡಲೇ ನಾನು ಇಲ್ಲೇ ಇರ್ತೀನಿ, ನಾನು ಚುನಾವಣೆ ಬಗೆವರೆಗೂ ಕೂಡ ಅವರು ಕೂಡ ಹೇಳಿದ್ದಾರೆ. ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಶಾಸಕರು, ಸಚಿವರು, ಮಾಜಿ ಶಾಸಕರು ಮತ್ತು ಮೊನ್ನೆ ಚುನಾವಣೆ ಎಲ್ಲ ಕ್ಯಾಂಡಿಡೇಟ್ಗಳು ಕೂಡ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಈಗಾಗಲೇ ಒಂದು ರೌಂಡ್ ಇಡೀ 2 ಜಿಲ್ಲೆ ಗ್ರಾಮ ಪಂಚಾಯತಿ ಈಗಾಗಲೇ ಭೇಟಿಯಾಗಿ ಸಂಪರ್ಕದಲ್ಲಿ ಎಲ್ಲ ಒಂದು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರುವುದರಿಂದ ಅತಿ ಹೆಚ್ಚು ಮತಗಳಿಂದ और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಎಸ್ಪಾಸ್ ಸ್ಪೀಡ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಜೀವನ ಜ್ಯೋತಿ 50% ಆಫರ್ ಮತ್ತು ಮಹಿಳೆಯರಿಗೆ ವಿಶೇಷ 60% ರಿಯಾಯಿತಿ. ದಿನಾಂಕ 31/8/2018 ರವರೆಗೆ ಮಾತ್ರ. ನಮ್ಮ ವಿಳಾಸ ಅಲ್ಫಾ ಪ್ಲಾಜಾ 2ನೇ ಮಹಡಿ, ಹಳೆ CMC ಎದುರಿಗೆ, ಗಾಂಧಿ ಚೌಕ್, ವಿಜಯಪುರ. ದೂರವಾಣಿ ಸಂಖ್ಯೆ 9035245900 ಮತ್ತು 9148734847.